MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರಿಗಳನ್ನು ನೋಡ್ತಾ ಹೋಗೋಣ. ಮೊದಲದಾಗಿ, ಶಿವರಾತ್ರಿಗೆ ಶುಭ ಕಾಲ ಕೂಡಿ ಬಂತ DK ಶಿವಕುಮಾರ್ ಅವರಿಗೆ. ದೆಹಲಿಗೆ ಹೋಗಿ ಬಂದಿದ್ದು ಶಿವಕುಮಾರ್ ಅವರು ಫುಲ್ ಖುಷಿಯಾಗಿದ್ದಾರೆ. ಬಹುಶಃ ಅವರಿಗೊಂದು ಶುಭ ಸೂಚನೆ ಸಿಕ್ಕಂತೆ ಕಾಣುತ್ತೆ. ಹಾಗಿದ್ರೆ ನಾಡಿದ್ದೇ ಶಿವರಾತ್ರಿ. ಈ ಶಿವರಾತ್ರಿಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಈ DK ಶಿವಕುಮಾರ್ ಅವರಿಗೆ ಶುಭ ಕಾಲ ಬಂದೇ ಬಿಡ್ತಾ? ಹೈಕಮಾಂಡ್ ಆ ರೀತಿಯ ಒಂದು ಭರವಸೆಯನ್ನ ಕೊಟ್ಟು ಕಳಿಸಿದ್ದಾರಾ? ಬರುವ ವಾರ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಆ CM ಚೇರ್ನ ವಿಚಾರ ಇನ್ನಷ್ಟು ಹತ್ತಿರವಾಗಿ, ಚೇರ್ನಿಂದ ಒಂದೇ ಒಂದು ಹೆಜ್ಜೆ ಅಂತರದಲ್ಲಿ DK ಶಿವಕುಮಾರ್ ಇರ್ತಾರಾ? ಆ ಶುಭ ಕಾಲ ಕೂಡಿ ಬಂದು CM ಆಗಿಯೇ ಬಿಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಹುತೇಕ CM ಅವರಿಗೆ, DCM ಅವರಿಗೆ ಸಿಕ್ಕಂತಿದೆ. ಸೊ DK ಶಿವಕುಮಾರ್ ಈಗ ಅದನ್ನ ಕಾತರದಿಂದ ಎದುರು ನೋಡ್ತಾ ಇದ್ದಾರೆ. ಇನ್ನ ಎರಡನೇ ಸ್ಟೋರಿ, ಒಂದೇ ಮಾತರಂ ಹಾಡಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂಥದ್ದು ಮೌಲ್ವಿಗಳು. ಇಡೀ ದೇಶದಲ್ಲಿ ಒಂದೇ ಮಾತರಂ ಗೀತೆಗೆ ಈಗ ಸದ್ಯ ಎಲ್ಲ ರೀತಿಯ ಗೌರವಗಳು ಸಿಕ್ಕಿರುವ ಹಿನ್ನೆಲೆ ಒಂದೇ ಮಾತರಮನ್ನ ಕಡ್ಡಾಯವಾಗಿ ಯಾವಾಗ ಹಾಡಬೇಕು, ನುಡಿಸಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿದೆ. ಆದರೆ ಈಗ ಬೇರೆ ರೀತಿ ತಗಾದೆಯನ್ನು ತೆಗೆಯುವಂತಹ ಕೆಲಸ ಮೌಲ್ವಿಗಳಿಂದ ಆಗ್ತಾ ಇದೆ. ಒಂದೇ ಮಾತರಂ ಗೀತೆಯಿಂದ ಇವರಿಗಾಗುವಂಥ ಕಷ್ಟ ಏನು? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಮೋದಿ ಮಿತ್ರ ರೆಹಮಾನ್ ಬಾಂಗ್ಲಾದೇಶದಲ್ಲಿ ಹೊಸ ಅಲೆ ಬೀಸಿದೆ. ಹೊಸದಾಗಿ ಆಗುವ ಪ್ರಧಾನಿ, ನಮ್ಮ ಪ್ರಧಾನಿ ಮೋದಿ ಅವರ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ? ಯಾಕಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆಯ ದೌರ್ಜನ್ಯವನ್ನು ನೀವು ನೋಡಿದ್ರಿ. ಈಗ ಅದರ ವಿರುದ್ಧವಾಗಿ ಅಲ್ಲಿ ಬಾಂಗ್ಲಾದೇಶದ ಜನ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಮೋದಿ ಮಿತ್ರ ರೆಹಮಾನ್ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹಿತವನ್ನು ಕಾಪಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ನಿನ್ನೆ ತಾನೇ ದೆಹಲಿಯಿಂದ ವಾಪಸ್ಸಾಗಿರುವ DK ಶಿವಕುಮಾರ್ ನಿರಾಳರಾದಂತಿದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋ DCM ಹೇಳಿಕೆಗೆ ಕೊನೆಗೂ ಫಲ ಸಿಕ್ಕಂತೆ ಕಾಣ್ತಾ ಇದೆ. ಆದರೆ ಈ ನಡುವೆ CM DCM ಬಣಗಳ ಬಡಿದಾಟ ಹಾದಿ ಬೀದಿ ರಂಪಾಟದಂತಾಗಿದೆ. ರಾಜ್ಯದಲ್ಲಿ CM ಕುರ್ಚಿಗಾಗಿ ನಡೆಯುತ್ತಿರೋ ಪವರ್ ಫೈಟ್ ತಾರಕಕ್ಕೇರಿದೆ. ಸತತ ಪ್ರಯತ್ನದ ಫಲವಾಗಿ ನಿನ್ನೆ ರಾಹುಲ್ ಗಾಂಧಿ ಅವರನ್ನ DKಶಿ ಭೇಟಿ ಮಾಡಿದ್ದು ಹಲವು ರೀತಿಯ ಚರ್ಚೆಗಳು ಶುರುವಾಗಿದೆ. DKಶಿ ಶುಭ ಕಾಲ ಬಂತೆಂದು ಆಪ್ತರು ಮನದಲ್ಲೇ ಮಂಡಿಗೆ ತಿಂತಿದ್ರೆ ಸಿದ್ದರಾಮಯ್ಯ ಬಣದವರು ಬುಸ್ ಕೊಡ್ತಿದ್ದಾರೆ. ಕೊನೆಗೂ ಫಲಿಸಿದ DKಶಿ ಪ್ರಾರ್ಥನೆಯ ಫಲ. DCM ಮುಖ್ಯಮಂತ್ರಿ ಆಗೋ ಕಾಲ ಬಂತ. ನಿನ್ನೆ ದೆಹಲಿಯಿಂದ ವಾಪಸ್ಸಾದ ಬಳಿಕ DK ಶಿವಕುಮಾರ್ ನಡೆ ಭಾರಿ ಕುತೂಹಲ ಮೂಡಿಸಿದೆ. ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ DKಶಿ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ತುಮಕೂರಿನ ನೊಡವಿನ ಕೆರೆಗೆ DCM DKಶಿ ಭೇಟಿ ನೀಡಿದ್ದು ಅಜ್ಜಯ್ಯನ ಆಶೀರ್ವಾದ ಪಡೆದಿದ್ದಾರೆ. DK ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಹೇಳಿಕೆಗೂ ವೇಗ ಸಿಕ್ಕಿದೆ. DK ಶಿವಕುಮಾರ್ CM ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅಂತ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿಕೆ ನೀಡಿದ್ರು. ಸಿದ್ದರಾಮಯ್ಯ ಬಣದ ಕೋಪಕ್ಕೆ ಇದು ಕಾರಣವಾಗಿದೆ. ನಮ್ಮ ನಾಯಕರು ಯಾವತ್ತೂ ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ. ಅವರು ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ.
ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ACC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಡಿಕೆಶಿ ಸಿದ್ದರಾಮಯ್ಯ ನಡುವಿನ ಒಪ್ಪಂದದ ಬಗ್ಗೆ ಹಿರಿಯ ಸಚಿವ ಮುನಿಯಪ್ಪ ಮಾತಾಡಿದ್ದು, ಅವರಿಬ್ಬರು ಏನೋ ಮಾತಾಡಿಕೊಂಡಿದ್ದಾರೆ, ಅದನ್ನ ಅವರಿಬ್ಬರೇ ಬಗೆಹರಿಸಿಕೊಳ್ಳಲಿ ಅಂತ ಸಲಹೆ ನೀಡಿದ್ದಾರೆ. ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರೇನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಳ್ಳಿ. ಮುನಿಯಪ್ಪನವರು ಸಿಎಂ ಡಿಸಿಎಂಗೆ ಸಲಹೆ ಕೊಟ್ರೆ, ಮತ್ತೊಬ್ಬ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಸೇಫ್ ಗೇಮ್ಗೆ ಮುಂದಾದ್ರು. ನಾನು ಏನೇ ಮಾತಾಡಿದ್ರು ಪಕ್ಷಕ್ಕೆ ಹಾನಿಯಾಗುತ್ತೆ, ಹೀಗಾಗಿ ನಾನು ಏನೂ ಮಾತಾಡಲ್ಲ ಅಂದ್ರು. ರಿಯಾಕ್ಷನ್ ಆ ರೀತಿ ಎಲ್ಲ ಮಾತಾಡಬಾರ್ದು. ನಾವು ಏನೇ ಮಾತಾಡಿದ್ರು ಪಕ್ಷಕ್ಕೆ ಹಾನಿ ಆಗುತ್ತೆ, ಅದರಿಂದ ಮಾತಾಡೋದು. ಆಸೆ ಪಟ್ಟಿದ್ದೆಲ್ಲ ಆಗುತ್ತಾ? ಈಗ ನೀವು ಏನೇನೋ ಆಸೆ ಪಟ್ಟಿರ್ತೀರ, ಆಗುತ್ತಾ? ಈಗ ನೀವು ಮೂಲ ಕಾಂಗ್ರೆಸ್ಸಿಗವರು. ಇನ್ನು ಪವರ್ ಫೈಟ್ ಬಗ್ಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಮಾತನಾಡಿದ್ದು, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅನ್ನೋ ಮೂಲಕ ಮತ್ತದೇ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಫೈನಲಿ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಕಾಲ ಬಂದೇ ಬಿಡ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಶಿವರಾತ್ರಿ ಸನ್ನಿಹಿತವಾಗ್ತಾ ಇದ್ದಂತೆ ಶುಭ ಸುದ್ದಿಯೂ ಕೂಡ ಡಿಕೆ ಶಿವಕುಮಾರ್ ಅವ್ರನ್ನ ಹುಡುಕೊಂಡು ಬಂತ. ಶಿವಕುಮಾರ್ ಕಾಯುತ್ತಿದ್ದ ಆ ಶುಭ ಕಾಲ ಶಿವರಾತ್ರಿಯ ಸಂದರ್ಭದಲ್ಲಿ ಬರ್ತಾ ಇರುವಂಥದ್ದು ಡಿಕೆ ಬಣಕ್ಕೆ ಒಂದು ರೀತಿ ಸಂತೋಷವನ್ನ ಕೊಡ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾದರು. ಭೇಟಿಯಾಗಿ ವಾಪಸ್ ಬಂದಾಗ ಅವರಲ್ಲಿ ಮಂದಹಾಸ ಮನೆ ಮಾಡಿತು. ಖುಷಿಯಾಗಿಯೇ ಓಡಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ರಾಗ ಭೇಟಿಯ ಬೆನ್ನಲ್ಲೇ ರಾಜ್ಯದಲ್ಲಿ ಒಂದು ರೀತಿ ಸಂಚಲನ ಕ್ರಿಯೇಟ್ ಆಗಿಬಿಟ್ಟಿದೆ. ಫಾರಿನ್ ಟ್ರಿಪ್ ಬ್ರೇಕ್ಗೆ ಸುರ್ಜೇವಾಲಾ ಸೂಚನೆಯೂ ಕೊಟ್ಟಾಗಿದೆ. ಸಿಎಂ ಡಿಸಿಎಂ ದೆಹಲಿ ಯಾತ್ರೆಗೂ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರೂ ನಾಯಕರು ದೆಹಲಿಗೆ ಹೋಗೋದು ಏನಕ್ಕೆ? ಹೈಕಮಾಂಡ್ ಕೂಡ ಇವರಿಬ್ಬರನ್ನು ಕರೆಸ್ಕೋತಾರೆ ಅನ್ನುವಂಥ ಮಾತುಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಹಾಗಿದ್ದರೆ ಡಿಕೆ ಶಿವಕುಮಾರ್ ಅವರು ಇಷ್ಟು ದಿನ ಕಾದ ಆ ದಿನ, ನನಗೆ ಕೂಲಿ ಕೊಡಬೇಕು ಅಂತ ಹೇಳ್ತಾ ಇದ್ದದ್ದು, ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದದ್ದು, ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾ ಇದ್ದದ್ದು, ಎಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಈಗ ಆ ಯೋಗ್ಯ ಕಾಲ, ಯೋಗ ಕಾಲ ಒದಗಿ ಬಂತ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಒಂದ್ ಕಡೆ ಪಂಚರಾಜ್ಯ ಚುನಾವಣೆಗೂ ಮುನ್ನವೇ ಬಿಕ್ಕಟ್ಟು ಶಮನ ಆಗುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಅದರಲ್ಲೂ ಫೆಬ್ರವರಿ 17ರ ನಂತರ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಯಾತ್ರೆಯನ್ನ ಮಾಡಲಿಕ್ಕಿದ್ದಾರಂತೆ. 17ನೇ ತಾರೀಕಿನ ನಂತರ ಇಬ್ಬರೂ ನಾಯಕರನ್ನ ದೆಹಲಿ ಹೈಕಮಾಂಡ್ ಕರೆಸ್ಕೊಳ್ಳುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇವರನ್ನ ಕರೆಸ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡೋದು, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ದೆಹಲಿಯ ಟೂರ್ ಬಳಿಕ ಶಿವಕುಮಾರ್ ಏನು ಖುಷಿಯಾಗಿ ಬಂದಿದ್ದಾರೆ, ಆ ಖುಷಿ ಇದೇ ರೀತಿ ಮುಂದುವರಿಯುತ್ತಾ ಅಪ್ ಟು ಸಿಎಂ ಚೇರ್ವರೆಗೂ? ಹಿರಿಯ ಸಚಿವರು ಶಾಸಕರ ವಿಶ್ವಾಸ ಗಳಿಸುವ ಕಸರತ್ತು ಈಗಾಗಲೇ ನಡೆದಿದೆ. ಸಿಎಂ ಡಿಸಿಎಂ ಕರೆದು ಜವಾಬ್ದಾರಿ ಹಂಚಿಕೆ ಚರ್ಚೆ ಕೂಡ ನಡೆಯುತ್ತಾ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಹೇಳುವಂತ ಆ ಕಾಲ ಬಂದೇ ಬಿಡ್ತಾ, ಸಿಎಂ ಚೇರನ್ನ ಬಿಟ್ಕೊಳ್ಳಿ ಡಿಕೆಶಿಗೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಮೌನವಾಗಿಯೇ ಎಲ್ಲವನ್ನ ಎದುರು ನೋಡಿ ಯಾವುದಕ್ಕೂ ರಿಯಾಕ್ಟ್ ಮಾಡದೆ, ಎಲ್ಲಿಯೂ ತಾಳ್ಮೆಯನ್ನ ಕಳೆದುಕೊಳ್ಳದೆ ಸೈಲೆಂಟ್ ಆಗಿಯೇ ತಾನು ಅಂದುಕೊಂಡಿದ್ದನ್ನ ಸಾಧಿಸುವ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ. ಇದು ರಾಜಕೀಯ ಚಾಣಾಕ್ಷತನ ಅಂದ್ರೆ, ಇದು ರಾಜಕೀಯ ಪಟ್ಟುಗಳನ್ನ ಸರಿಯಾದ ಸಂದರ್ಭದಲ್ಲಿ ಹೊಸಿ ಹೋಗದಂತೆ ಉಪಯೋಗಿಸುವುದು ಅಂತಂದ್ರೆ. ಎಷ್ಟು ಪ್ರವೋಕ್ ಮಾಡಿದರೂ ಕೂಡ ಎಲ್ಲಿಯೂ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಆ ರೀತಿ ಮಾತ್ರ ಪ್ರತಿಕ್ರಿಯಿಸಿದ್ದು ಡಿಕೆ ಶಿವಕುಮಾರ್. ಇನ್ನ ನಾನು ಶ್ರಮ ವಹಿಸಿದ್ದೀನಿ, ನನಗೆ ಫಲ ಸಿಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದದ್ದು. ದುಡಿದಿದ್ದೇನೆ, ಕೂಲಿ ಕೇಳ್ತೀನಿ ಅಂತ ಹೇಳ್ತಾ ಇದ್ದದ್ದು ಬಿಟ್ರೆ ಎಲ್ಲಿಯೂ ಕೂಡ ದಾರಿ ತಪ್ಪಿ ಮಾತಾಡುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗಲಿಲ್ಲ. ಅದರ ಫಲಿತಾಂಶವೇ
ಡಿ.ಕೆ. ಶಿವಕುಮಾರ್ಗೆ ಶೀಘ್ರದಲ್ಲಿಯೇ ಶುಭ ಕಾಲ. ಸಂಘಟನಾ ಚತುರ, 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಗಲ್ಲಿಯಲ್ಲಿ ಕಾಂಗ್ರೆಸ್ ಬರುವಂತೆ ಮಾಡಿದ್ದು ಇತ್ಯಾದಿ ಹೊಣೆ ಹೊತ್ತಂತ ಡಿ.ಕೆ. ಶಿವಕುಮಾರ್ಗೆ ಈಗ ಕಾಂಗ್ರೆಸ್ನಲ್ಲಿ ಯೋಗ್ಯ ಸ್ಥಾನಮಾನ ಸಿಗುವಂತ ಕಾಲ ಹತ್ತಿರವಾಗಿದೆ. ಅದು ಶಿವರಾತ್ರಿಯ ಸಂದರ್ಭದಲ್ಲೇ ಅನ್ನುವಂಥದ್ದು ಈಗ ಡಿ.ಕೆ.ಶಿ ಬಣದಲ್ಲಿ ಖುಷಿಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ವಿಚಾರದಲ್ಲೂ ರಾಜಕೀಯ ಸ್ಫೋಟಗೊಂಡಿದೆ. ಸಿದ್ದರಾಮಯ್ಯ ಡಿ.ಕೆ.ಶಿ ಬಣಗಳ ನಡುವೆ ಬಡಿದಾಟದ ನಡುವೆ ಉರಿಯೋ ಬೆಂಕಿಗೆ ಬಿಜೆಪಿ ಶಾಸಕರು ತುಪ್ಪ ಸುರಿದಿದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಪ್ರವಾಸ ಹೋಗಿ ಬರೋಣ ಅಂತಂದರು. ಫಾರಿನ್ ಟೂರ್ ಅಂದರೆ ಸ್ಟಡಿ ಟೂರ್. ಕರ್ನಾಟಕದ ರಾಜಕೀಯ ರಣರಂಗದಲ್ಲಿ ಫಾರಿನ್ ಟ್ರಿಪ್ ಪಾಲಿಟಿಕ್ಸ್ ಸ್ಫೋಟಗೊಂಡಿದೆ. ಕಾಂಗ್ರೆಸ್ನ 14ಕ್ಕೂ ಹೆಚ್ಚು ಶಾಸಕರು ಮತ್ತು ಎಂಎಲ್ಸಿಗಳು ವಿದೇಶ ಪ್ರವಾಸ ಕೈಗೊಂಡಿದ್ದು ರಾಜ್ಯದ ರಾಜಕೀಯ ಮನೆಯಲ್ಲಿ ಬೆಂಕಿ ಹೊತ್ತುಕೊಂಡಿದೆ. ಪವರ್ ಪಾಲಿಟಿಕ್ಸ್ನಲ್ಲಿ ಫಾರಿನ್ ಟ್ರಿಪ್ ಫೈಟ್. ಕಾಂಗ್ರೆಸ್ ಶಾಸಕ ಸಚಿವರ ಹೇಳಿಕೆಯಲ್ಲೇ ದ್ವಂದ್ವ. ಕಳೆದ 3 ದಿನಗಳಿಂದ ರಾಜಕೀಯ ಪಡಸಾಲೆಯಲ್ಲಿ ಹಲ್ಚಲ್ ಎಬ್ಬಿಸಿರುವ ಸುದ್ದಿ ಅಂದ್ರೆ ಅದು ಶಾಸಕ ವಿದೇಶ ಪ್ರಯಾಣ. ಪಶುಸಂಗೋಪನಾ ಇಲಾಖೆಯಿಂದ ಈ ಟ್ರಿಪ್ ಆಯೋಜನೆ ಮಾಡಲಾಗಿದೆ ಅಂತ ಸ್ವತಃ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿದ್ರು. ಆದ್ರೆ ನಿನ್ನೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಸಚಿವ ವೆಂಕಟೇಶ್ ಇಲ್ಲ ನಾನೇ ಟ್ರಿಪ್ಗೆ ಹೋಗಲ್ಲ ಅಂತ ತಿಪ್ಪೆ ಸಾರಿಸಿದ್ರು. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರನ್ನ ಕೇಳೋದು ಗೊಂದಲ ಹೇಗಾಯ್ತು ಅಂತ ಸರ್? ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಒಳ್ಳೆ ಕಚ್ಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ವ, ನಡೀರಿ. ನಿನ್ನೆ ಸಚಿವ ವೆಂಕಟೇಶ್ ಹೇಳಿದ್ದು ಸುಳ್ಳ? ದೇಶ ಪ್ರವಾಸ ಸರ್, ನಮ್ಮ ಹೆಸರು ಕೇಳ್ತಾ ಇದೆ. ನಾನು ಹೋಗ್ತಾ ಇಲ್ಲ ನಿನ್ನೆ ಏನೋ ಸಚಿವರು ಫಾರಿನ್ ಟ್ರಿಪ್ಗೆ ಸರ್ಕಾರದ ಫಂಡ್ ಸುಳ್ಳು ಸುದ್ದಿ ಅಂತ ಹೇಳಿದ್ರು. ಆದ್ರೆ ಇಂದು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಶಾಸಕ ಕೃಷ್ಣಮೂರ್ತಿ ಸಚಿವರೇ ನಮ್ಮನ್ನ ಕರೆದಿದ್ದು ಅಂದ್ರು. ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಪ್ರವಾಸ ಹೋಗಿ ಬರೋಣ ಅಂತಂದರು. ನನಗೆ ಯಾವ ಪ್ರವಾಸ ಅಂತಲೂ ಗೊತ್ತಿಲ್ಲ. ಹೋಗಿ ಬರೋಣ ಅಂದೆ ನಾನು. ಜಿಲ್ಲಾ ಮಂತ್ರಿ ಅಂದ್ರೆ ವೆಂಕಟೇಶ್ ಅವರು? ಹೌದೌದು, ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರು ಈಗಲೂ ಕೂಡ. ಹಾಗಾಗಿ ಅವ್ರು ಹೇಳಿದ್ರು ಆಯ್ತು ಹೋಗಿ ಬರೋಣ ಅಂತ ಅಂದೆ. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಂದು 25-30 ಜನ ಶಾಸಕರು ಸೇರಿದ್ವಿ. ನಾವು ಲಾಂಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯಿತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅದ ದೊಡ್ಡ ಸುದ್ದಿ ಆಗತ್ತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತಕೊಂಡು ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಪಶುಸಂಗೋಪನಾ ಇಲಾಖೆಯ ಕೆಲವು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ, ಅದನ್ನು ಅಧ್ಯಯನ ಮಾಡೋಣ ಅಂತ ಕೆಲವು ಜನ ಹೇಳಿದರು. ಆಯಿತು ಅಂತ ಒಬ್ಬನದ್ದು ಅಷ್ಟೇ. ಅದು ಇಷ್ಟು ಸುದ್ದಿ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಪಶುಸಂಗೋಪನಾ ಇಲಾಖೆಯ ಸಚಿವರೇ ಟ್ರಿಪ್ ಇಲ್ಲ ಅಂತಿದ್ರೆ ಶಾಸಕ ಅಲ್ಲಮ ಪ್ರಭು ನಾವು ವಿದೇಶಕ್ಕೆ ಹೋಗ್ತಿರೋದು ನಿಜ ಅಂದಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇದು ಸ್ಟಡಿ ಟೂರ್ ಅಂದ್ಬಿಟ್ರು. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರಲ್ಲಿ ಓದಿದೆ ಅಷ್ಟೇ. ಫಾರಿನ್ ಟೂರ್ ಅಂದರೆ ಸ್ಟಡಿ ಟೂರ್ ಅಷ್ಟೇ. ಗೋವಾದಲ್ಲಿ ರೆಡಿಯಾಗಿದ್ಯಾ 40 ರೂಮ್ಸ್? ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಗೋವಾದಲ್ಲಿ 40 ರೂಮ್ ಬುಕ್ ಆಗಿದೆ ಅಂತ ಅಭಯ್ ಪಾಟೀಲ್ ಹೇಳಿದ್ದು ಸಿದ್ದರಾಮಯ್ಯ ಬಣವೋ ಡಿ.ಕೆ.ಶಿ ಬಣಕ್ಕೋ ಗೊತ್ತಿಲ್ಲ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ವಿದೇಶಕ್ಕೆ ಹೋಗೋದು, ಮತ್ತೊಂದು ಕಡೆ ಗೋವಾ ರೆಸಾರ್ಟ್ಗೆ ಹೋಗೋದು, ಸಿಕ್ಕಾಪಟ್ಟೆ ಕಾಂಪಿಟಿಷನ್. ನೀವು ಫಾರಿನ್ ಹೋಗ್ತೀರಂದ್ರೆ ನಾವು ಗೋವಾ ಹೋಗ್ತೀವಿ. ಯಾರು ಗೋವಾ ಕಳಿಸ್ತಾ ಇದ್ದಾರೆ, ಯಾರು ಫಾರಿನ್ ಕಳಿಸ್ತಾ ಇದ್ದಾರೆ, ಇದೇ ಸದ್ಯಕ್ಕೆ ಉತ್ತರ ಸಿಗದಂತಹ ಪ್ರಶ್ನೆಯಾಗಿದೆ. ಒಂದು ಕಡೆ ಪವರ್ ಫೈಟ್ನ ಈ ಫೈರ್ಗೆ ತುಪ್ಪ ಸುರಿಯುವಂತಹ ಕೆಲಸ ಬಿಜೆಪಿ ನಾಯಕರಿಂದ ಆಗ್ತಾ ಇದೆ. ಎಸ್ಪೆಷಲಿ ಶಾಸಕ ಅಭಯ್ ಪಾಟೀಲ್ ಗೋವಾದಲ್ಲಿ 40ಕ್ಕೂ ಹೆಚ್ಚು ರೂಮ್ಗಳು ಬುಕ್ ಆಗಿದೆಯಂತೆ ಅಂತ ಹೇಳ್ತಾ ಇರೋದು. ಅದು ಯಾವ ಬಣದ್ದು ಗೊತ್ತಿಲ್ಲ ಅಂತ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. 40 ರೂಮ್ ಗೋವಾದಲ್ಲಿ ಬುಕ್ ಆಗಿದೆಯಂತೆ. ಯಾವ ಬಣದವ್ರದ್ದು? ಸಿದ್ದರಾಮಯ್ಯ ಬಣದವ್ರದ್ದು, ಡಿ.ಕೆ. ಶಿವಕುಮಾರ್ ಬಣದವ್ರದ್ದು? ಅಷ್ಟಕ್ಕೂ ನಮ್ಮ ರಾಜ್ಯದಲ್ಲಿ ಈಗ ಈ ರೆಸಾರ್ಟ್ ರಾಜಕಾರಣ ಸ್ಟಾರ್ಟ್ ಆಯ್ತಾ, ಪೊಲಿಟಿಕ್ಸ್ ರೆಸಾರ್ಟ್ಗೆ ಶಿಫ್ಟ್ ಆಯ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಈ ಕಾಂಗ್ರೆಸ್ ನಾಯಕರೇ ಉತ್ತರವನ್ನು ಕೊಡಬೇಕು. ಯಾಕಂದರೆ ಇವರ ಹೇಳಿಕೆಗಳಲ್ಲಿ ಸಮನ್ವಯತೆ ಅನ್ನುವಂಥದ್ದಿಲ್ಲ.
ಆ ವೆಂಕಟೇಶ್ ಅವರು ಒಂದು ರೀತಿ ಹೇಳ್ತಾರೆ, ಕೋನ್ ರೆಡ್ಡಿ ಮತ್ತೊಂದು ರೀತಿ ಹೇಳ್ತಾರೆ, ಆ ಪುಟ್ಟರಂಗ ಶೆಟ್ಟಿ ಮತ್ತೊಂದು ರೀತಿ ಹೇಳ್ತಾರೆ, ಸಿದ್ದರಾಮಯ್ಯ ಒಂದು ರೀತಿ ಹೇಳ್ತಾರೆ. ಸಮನ್ವಯತೆ ಅನ್ನುವಂಥದ್ದಿಲ್ಲ. ಅವರ ದುಡ್ಡಲ್ಲಿ ಫಾರಿನ್ ಟೂರ್ಗೆ ಹೋದ್ರೆ ನಾವು ಬೇಡ ಅನ್ನಕ್ಕಾಗತ್ತಾ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ. ಪುಟ್ಟರಂಗ ಶೆಟ್ಟಿ ಹೇಳ್ತಾರೆ, ನಮ್ಮನ್ನ ಇಲಾಖೆ ದುಡ್ಡಿಂದಾನೇ ನ್ಯೂಜಿಲೆಂಡ್ಗೆ, ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಉಳಿದವರೆಲ್ಲ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದಾರೆ, ನಾನು ಸಿಂಗಲ್ ಹೋಗ್ತಾ ಇದ್ದೀನಿ ಅಂತ ಪುಟ್ಟರಂಗ ಶೆಟ್ಟಿ ಹೇಳಿದರು. ವೆಂಕಟೇಶ್ ಹೇಳುವಂಥದ್ದು, ನಮ್ಮ ಇಲಾಖೆಯಿಂದ ಯಾವುದೇ ಪ್ರವಾಸವನ್ನು ಹಮ್ಮಿಕೊಂಡಿಲ್ಲ ಅಂತ ಹೇಳಿ. ನೀವೆಲ್ಲರೂ ಒಂದ್ಸರಿ ಒಂದು ಕಡೆ ಕೂತ್ಕೊಳ್ಳಿ, ಮಾಧ್ಯಮಗಳ ಮುಂದೆ ಯಾವ ರೀತಿ ಮಾತಾಡಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡು ಆಮೇಲೆ ಆಚೆ ಬನ್ನಿ. ಒಬ್ಬೊಬ್ಬರು ಹೇಳಿಕೂ ಒಂದೊಂದು ರೀತಿ. ಇನ್ನು ಇದ್ರ ಮಧ್ಯೆ 40 ರೂಮ್ಗಳು ಬುಕ್ ಆಗಿದೆ, ಅದು ಯಾರ ಹೆಸರಲ್ಲಿ ಯಾರಿಗಾಗಿ ಬುಕ್ ಆಗಿದೆ, ಇದು ಸದ್ಯಕ್ಕೆ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು. ಅಭಯ್ ಪಾಟೀಲ್ರು ಸಿಡಿಸಿರುವಂಥ ಬಾಂಬ್. ಈ ಹಿಂದೆಯೂ ಕೂಡ ರೆಸಾರ್ಟ್ ರಾಜಕಾರಣ ನಡೆದಿತ್ತು. BS ಯಡಿಯೂರಪ್ಪ ಅವರ ವಿರುದ್ಧ ರೆಡ್ಡಿ ರಾಮುಲು ಪಡೆ ಬಂಡೆದ್ದಿತ್ತು. ಹೈದರಾಬಾದ್ಗೆ ಶಾಸಕರನ್ನ ಕರ್ಕೊಂಡು ಹೋಗುವಂತ ಕೆಲಸ ಆಗಿತ್ತು ಅವರಿಂದ. ಆದರೆ ಯಡಿಯೂರಪ್ಪ ಕಣ್ಣೀರಿಗೆ ಬಂಡಾಯಗಾರರು ಕರಗಿ ಹೋಗ್ಬಿಟ್ರು ಐಸ್ನಂಗೆ. ರೆಡ್ಡಿ ರಾಮುಲು ರೆಸಾರ್ಟ್ ಪಾಲಿಟಿಕ್ಸ್ ಟುಸ್ ಆಗಿತ್ತು, ಎಲ್ಲರೂ ವಾಪಸ್ ಬಂದ್ಬಿಟ್ರು. ಕುಮಾರಸ್ವಾಮಿ ಸರ್ಕಾರವನ್ನ ಕೆಡವಿದ್ದು ರೆಬಲ್ಸ್. ಮುಂಬೈನ ರೆಸಾರ್ಟ್ಗೆ ಹೋಗಿದ್ದು ಎಷ್ಟು ಜನ? 17 ಜನ ಕಾಂಗ್ರೆಸ್ JDS ಶಾಸಕರು. ಇವರೆಲ್ಲರೂ ಕೂಡ ಹೋಗಿ ಸರ್ಕಾರನ ಬೀಳಿಸಿದ್ರು, BJPನ ಸೇರಿದ್ರು, ಸಚಿವರು ಆದರು. ಈಗ ಇದೇ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಮತ್ತೆ ಅಂಥದ್ದೇ ಸಂದರ್ಭ ನಮ್ಮ ರಾಜ್ಯದಲ್ಲಿ ಬರುತ್ತಾ? ಬಂದು ಸಿದ್ದರಾಮಯ್ಯ ಸರ್ಕಾರ ಪತನವಾಗುತ್ತಾ? DK ಶಿವಕುಮಾರ್ CM ಆಗ್ಬಿಡ್ತಾರಾ? ಅಥವಾ ಎಲ್ಲವೂ ಬಹಳ ಹೊಂದಾಣಿಕೆಯಿಂದ ನೀಟಾಗಿ ಅಚ್ಚುಕಟ್ಟಾಗಿ ಸಿದ್ದರಾಮಯ್ಯ ಅವರು ಏನೂ ತಗಾದೆಯನ್ನ ತೆಗೆಯದೆ, ರೆಸಾರ್ಟ್ ರಾಜಕಾರಣಕ್ಕೆ ನಾಂದಿಯನ್ನ ಹಾಡದೆ ಈಸಿಯಾಗಿ ಅಧಿಕಾರವನ್ನು ಬಿಟ್ಟು ಕೊಟ್ಬಿಡ್ತಾರಾ ಅನ್ನುವಂತಹ ವಾದವೂ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಅಬಕಾರಿ ಇಲಾಖೆಯ ಲಂಚಾವತಾರಕ್ಕೆ ಸಿದ್ದರಾಮಯ್ಯ ಕುರ್ಚಿಗೂ ಕಂಟಕವನ್ನ ತಂದಿತ್ತು. ಅದೇಗೋ CM ಸದನದಲ್ಲಿ ಸಚಿವ ತಿಮ್ಮಾಪುರ್ ಅವರನ್ನ ಸೇಫ್ ಮಾಡಿಕೊಂಡ್ರು. ಆದರೆ ಇದೀಗ ಮುಖ್ಯಮಂತ್ರಿಗಳ ಅದೊಂದು ಶಿಫಾರಸು ಪತ್ರ ಅಂತ ಹೇಳಲಾಗ್ತಾ ಇರೋ ಪತ್ರ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕೇಸ್ಗೆ ಮರು ಜೀವವನ್ನ ನೀಡಿದೆ. ನೋಡ್ಕೊಂಬ. ಅಬಕಾರಿ ಇಲಾಖೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, ಆ ಇಲಾಖೆಗೆ ಯಾರೇ ಸಚಿವರಾಗಲಿ ಅವರಿಗೆ ಲಂಚದ ಕಳಂಕ ಅಂಟಿಕೊಳ್ಳುವುದು ಮಾತ್ರ ತಪ್ಪಲ್ಲ. ಸಚಿವ RB ತಿಮ್ಮಾಪುರ್ ಮೇಲೆ ಲಂಚದಲ್ಲಿ ಪಾಲು ಪಡೆದ ಆರೋಪ ಕೇಳಿ ಬಂದಿದ್ದು ಆಡಳಿತ ವಿರೋಧ ಪಕ್ಷಗಳ ನಡುವೆ ಸಮರ ನಡೆಯುತ್ತಲೇ ಇದೆ. ಈ ನಡುವೆ CM ಸಿದ್ದರಾಮಯ್ಯ ಬರೆದಂತಹ ಶಿಫಾರಸು ಪತ್ರವೊಂದು BJP ಕೈಗೆ ಮತ್ತೊಂದು ಅಸ್ತ್ರ ನೀಡಿದೆ. ಅಬಕಾರಿ ಇಲಾಖೆಗೆ DHO ವರ್ಗಾವಣೆಗೆ ಶಿಫಾರಸು. ಸಿದ್ದರಾಮಯ್ಯ ಪತ್ರದ ವಿರುದ್ಧ ಸಿಡಿದೆದ್ದ BJP. ಆರೋಗ್ಯ ಇಲಾಖೆಗೂ ಅಬಕಾರಿ ಇಲಾಖೆಗೂ ಅದೆಂತಹ ಸಂಬಂಧ? ಅಬಕಾರಿ ಇಲಾಖೆಯಲ್ಲಿ ಎಣ್ಣೆ ಮಾರಿದ್ರೆ ವೈದ್ಯರು ಕುಡಿದು ಆರೋಗ್ಯ ಹಾಳು ಮಾಡಿಕೊಂಡವರಿಗೆ ಚಿಕಿತ್ಸೆ ನೀಡ್ತಾರೆ. ಆದರೆ CM ಸಿದ್ದರಾಮಯ್ಯನವರು ಮಂಡ್ಯದ DHO ರವರನ್ನ ಮೈಸೂರಿನ ಅಬಕಾರಿ ಇಲಾಖೆ ಉಪ ಆಯುಕ್ತರಾಗಿ ವರ್ಗಾವಣೆಗೆ ಶಿಫಾರಸು ಮಾಡಿದ್ದು BJPಯ ಕಂಗಣ್ಣಿಗೆ ಇದು ಗುರಿಯಾಗಿರುವಂಥದ್ದು. DHO ಮೋಹನ್ ವರ್ಗಾವಣೆಗೆ CM ಬರೆದಿರುವಂತಹ ಶಿಫಾರಸು ಪತ್ರಕ್ಕೆ BJP ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದು ಇದ್ಯಾವ ಆಡಳಿತ ಮಂಡಳಿ ಅಂತ ಕೆಂಡ ಕಾರಿದ್ದಾರೆ. ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂಥ ಆರೋಪಗಳನ್ನು ವಿಧಾನಸಭೆಯ ಒಳಗೆ ನಾವು ಮಾಡಿ ಏನು ಧರಣಿಗಳನ್ನು ಮಾಡ್ತಾ ಇದ್ವಿ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂಥ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿನ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂಥದ್ದು. ಇದಕ್ಕೆ ಯಾರೋ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಇದರಲ್ಲಿ ಪಾಲುದಾರರಾಗಿ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಯಲ್ಲಿ ಕೈಯಾಡಿಸ್ತಾ ಇರೋದನ್ನು ನೋಡಿದಾಗ ಸರ್ಕಾರ ತನ್ನ ಕುರ್ಚಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ ಮತ್ತು ಭ್ರಷ್ಟಾಚಾರವನ್ನು ಎಗ್ಗಿಲ್ಲದಂತೆ ನಡೆಸಲಿಕ್ಕೆ ವರ್ಗಾವಣೆಯನ್ನು ಒಂದು ದಂಧೆ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಕಚೇರಿ, ಮುಖ್ಯಮಂತ್ರಿಗಳು, ಆರೋಗ್ಯ ಇಲಾಖೆ ಇವತ್ತು ಸ್ಪಷ್ಟ ಮಾಡಬೇಕು. ಶಾಸಕ ಸುನಿಲ್ ಕುಮಾರ್ ಪರೋಕ್ಷವಾಗಿ ಯತೇಂದ್ರ ವಿರುದ್ಧ ವರ್ಗಾವಣೆ ದಂಧೆಯ ಬಾಂಬ್ ಹಾಕಿದ್ರೆ ಶಾಸಕ ಅಭಯ್ ಪಾಟೀಲ್ ಇದು ತುಗಲಕ್ ದರ್ಬಾರ್ ಅಂತ ಕಿಡಿಕಾರಿದ್ರು. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ತಪ್ಪಿದನ್ನೊಂದಕ್ಕೆ ಅಬಕಾರಿ ಇಲಾಖೆಗೆ ವೈದ್ಯಕೀಯ ಅಧಿಕಾರಿಗಳನ್ನ ನೇಮಿಸುವಂಥದ್ದು ಏನು ಅಂತಂದ್ರೆ ಅಲ್ಲಿದ್ದಂಥ ಅಧಿಕಾರಿಗಳದು ತಲೆ ಕಟ್ಟಿದೇನು
ಅಬಕಾರಿ ಇಲಾಖೆ ಅವ್ರು ಸರಿಪಡಿಸೋಕೆ ಕಳಿಸ್ತಾ ಇದ್ದಾರೆ. ಹಿಂದೆ ತುಘಲಕ್ ದರ್ಬಾರ್ ಅಂತ ಇತ್ತು, ತುಘಲಕ್ ರಾಜ ಆಗಿ ಹೋಗಿದ್ದ. ಅದನ್ನು ಇವತ್ತು ಸಿದ್ದರಾಮಯ್ಯ ಅವರು ತುಘಲಕ್ ಆಗಿ ಪರಿವರ್ತನೆ ಆಗಿದ್ದಾನೆ. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ಬಹುತೇಕ ಕರ್ನಾಟಕದ ಇತಿಹಾಸನಾಗ ಇಷ್ಟು ಕುಸಿತು ಎಂದೂ ಕಂಡಿಲ್ಲ. ಮತ್ತು ಬರೀ ಇದೊಂದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ನಾಗ ತಮಗೆ ಬೇಕಾದಂಥ ಅಧಿಕಾರಿಗಳು ಅವ್ರಿಗೆ ಜ್ಞಾನ ಇರಲಿ ಬಿಡಲಿ ಅವನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು. ಮುಡಾ ಸೈಟ್ ಹಗರಣದಲ್ಲಿ ಬೀಸೋ ದೊಣ್ಣೆಯಿಂದ ಸೇಫ್ ಆಗಿದ್ದ ಸಿಎಂಗೆ ಅಬಕಾರಿ ಭೂತ ಬೆನ್ನತ್ತಿದೆ. ಲೈಸೆನ್ಸ್ಗಾಗಿ ಲಂಚ ಪಡೆದ ಕೇಸ್ನಲ್ಲಿ ಸಿಎಂಗೂ ಪಾಲಿದೆ ಅಂತ ಗುತ್ತಿಗೆದಾರ ಆರೋಪಿಸಿದರು. ಇದೀಗ ರೂಲ್ಸ್ ಉಲ್ಲಂಘನೆ ಮಾಡಿ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾಯಿಸುವಂತೆ ಸಿಎಂ ಪತ್ರ ಬರೆದಿದ್ದಾರೆ. ಈ ಘಟನೆಗಳು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕಳಂಕ ರಹಿತ ರಾಜಕೀಯದ ಹಾದಿಗೆ ಮುಳ್ಳಾಗೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನ DHO ಮೋಹನ್ ಅವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡೋದಕ್ಕೆ ಸಿಎಂ ಶಿಫಾರಸು ಮಾಡಿದ್ದ ಪತ್ರ ಏನಿದೆ, ಆ ಪತ್ರವೇ ಫೇಕ್ ಅಂತೆ. ಈ ಬಗ್ಗೆ ಸಿದ್ದರಾಮಯ್ಯ ಅವರ ಜಂಟಿ ಕಾರ್ಯದರ್ಶಿ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಅಧಿಕೃತ ಸಂಖ್ಯೆ ಮತ್ತು ದಿನಾಂಕ ಇಲ್ಲದ ಈ ಟಿಪ್ಪಣಿ ಸಿಎಂ ಸಚಿವಾಲಯದ ಈ ತಂತ್ರಾಂಶದಲ್ಲಿ ರಿಜಿಸ್ಟರ್ ಆಗಿಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ದುರುದ್ದೇಶದಿಂದ ಈ ಕೃತ್ಯವನ್ನು ಎಸಗಿರುವುದು ಕಂಡು ಬಂದಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಟಾಪ್ 5 ಸುದ್ದಿಗಳನ್ನು ಗಮನಿಸೋಣ. ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಎಂಪಿ ಪ್ರಕಾಶ್ ಪ್ರಧಾನ ವೇದಿಕೆಯಲ್ಲಿ ಉತ್ಸವಕ್ಕೆ ಸಿಎಂ ಚಾಲನೆ ನೀಡಿದ್ದು ಒಟ್ಟು 6 ವೇದಿಕೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಕೇರಳದ ಅಯ್ಯಪ್ಪ ದೇವಸ್ಥಾನದಲ್ಲಿ ಬಂಗಾರ ಕಳ್ಳತನ ಪ್ರಕರಣದಲ್ಲಿ ಕೇರಳ SIT ತನಿಖೆಯನ್ನ ಮುಂದುವರೆಸಿದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಶಾಪ್ ಮತ್ತು ಮಾಲೀಕನ ಮನೆಯಲ್ಲಿ ಇವತ್ತು ಕೂಡ ಪರಿಶೀಲನೆ ನಡೆಸಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಇಲ್ಲಿನ ಜನತಾ ಬಜಾರ್ನಲ್ಲಿ ಬೈಕ್ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ನಕಲಿ ಕೀಯನ್ನ ಬಳಸಿ ಬೈಕ್ ಕದ್ದೊಯ್ದಿದ್ದಾರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ಕೃತ್ಯ ಸೆರೆಯಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವುದಕ್ಕೆ ಆಗ್ರಹಿಸಿ ರೈತರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ಪಾದಯಾತ್ರೆಯನ್ನು ನಡೆಸಿದರು. ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆನ್ನಲಿ ಗ್ರಾಮದಲ್ಲಿ ಮರಳು ದಂಧೆ ಜೋರಾಗಿದೆ. ಅಕ್ರಮ ಮರಳು ರಾಶಿ ಹಾಕಿದ್ದ ಸ್ಥಳಕ್ಕೆ ತಹಸೀಲ್ದಾರ್ ಸುಪ್ರೀತಾ ದಾಳಿಯನ್ನ ಮಾಡಿದ್ದಾರೆ. ದಂಧೆಕೋರರು ಟಿಪ್ಪರ್ ಹಾಗೂ ಲಾರಿಗಳನ್ನು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಕಡ್ಡಾಯ ಮಾಡಿರೋ ಕೇಂದ್ರದ ವಿರುದ್ಧ ಮೌಲ್ವಿಗಳು ಸಿಡಿದೆದ್ದಿದ್ದಾರೆ. ಮೋದಿ ಸರ್ಕಾರ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದು ಮತ್ತೊಂದು ಸುತ್ತಿನ ಸಮರಕ್ಕೆ ನಾಂದಿ ಹಾಡಿದ್ದಾರೆ. ಒಂದೇ ಮಾತರಂ ವರ್ಸಸ್ ಮುಸ್ಲಿಂ ಸಮುದಾಯ. ಒಂದೇ ಮಾತರಂ ಹಾಡೋದಿಲ್ಲವೆಂದು ಪಟ್ಟು. ಒಂದೇ ಮಾತರಂ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬುನಾದಿಯಾಗಿದ್ದ ಹಾಡು. ಬಂಗಾಳದ ಕವಿ ಬಂಕಿಮಚಂದ್ರ ಚಟರ್ಜಿ ಬರೆದಿದ್ದ ಈ ಗೀತೆಗೆ ಇದೀಗ ರಾಷ್ಟ್ರಗಾನದ ಸ್ಥಾನಮಾನ ಸಿಕ್ಕಿದೆ. ಇದೇ ವಿಚಾರ ಮುಸ್ಲಿಂ ಮುಖಂಡರ ಕೆಂಗಣ್ಣಿಗೂ ಗುರಿಯಾಗಿದೆ. ಒಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲೂ ವಿಶೇಷ ಗೌರವ ಸಲ್ಲಿಸಲಾಗಿತ್ತು. ಪಾರ್ಲಿಮೆಂಟ್ ಸೆಷನ್ನಲ್ಲೂ ಒಂದೇ ಮಾತರಂ ಬಗ್ಗೆ ಚರ್ಚೆಗೂ ಸಮಯ ಮೀಸಲಿಡಲಾಗಿತ್ತು. ಆಡಳಿತ ವಿರೋಧ ಪಕ್ಷಗಳ ಮಾತಿನ ಸಮರಕ್ಕೂ ಸದನ ಸಾಕ್ಷಿಯಾಗಿತ್ತು. ಆದರೆ ಪಟ್ಟು ಬಿಡದ ಮೋದಿ ಸರ್ಕಾರ ಒಂದೇ ಮಾತರಂ ಗೀತೆಯಲ್ಲಿ ತುಂಡರಿಸಿದ್ದ ಚರಣಗಳನ್ನ ಸೇರಿದ ಪೂರ್ಣ ಪ್ರಮಾಣದಲ್ಲಿ ಹಾಡುವಂತೆ ಆದೇಶ ನೀಡಿತ್ತು. ಒಂದೇ ಮಾತರಂ ಏರಿಕೆ ಒಪ್ಪಲ್ಲವೆಂದ ಮೌಲ್ವಿ. ಪೂರ್ಣ ಪ್ರಮಾಣದ ಒಂದೇ ಮಾತರಂ ಗೀತೆ ಹಾಡಲು ಮತ್ತೆ ಮುಸ್ಲಿಂ ಸಮುದಾಯ ಕಿರಿಕ್ ಶುರುವಾಗಿದೆ. ನಮ್ಮ ಮೇಲೆ ಒಂದೇ ಮಾತರಂ ಏರಿಕೆ ನಡೀತಾ ಇದೆ, ಇದನ್ನು ನಾವು ಸಹಿಸೋದಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ತಮ್ಮ ಸುತ್ತೋಲೆ ವಾಪಸ್ ಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬೆಂಗಳೂರಿನ ಕೇರ್ ಮಾರ್ಕೆಟ್ನಲ್ಲಿರುವಂತಹ ಜಾಮಿಯಾ ಮಸೀದಿ ಮೌಲ್ವಿ ಕೇಂದ್ರದ ವಿರುದ್ಧ ಕೆರಳಿದ್ದು ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಮೋದಿ ಸರ್ಕಾರಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ. देवी देवता की पूजा के सिलसिले में अशआर जिक्र किए गए हैं और इसी तरह दुर्गा जो माता है उसको अपना माबूद समझकर उसकी इबादत करने की बात कही गई है. लेकिन बहैसियत मुसलमान इस गीत को राष्ट्र गीत बनाना और एक नेशनल गीत बनाकर हम पर जबरदस्ती थोपना ये हमारे लिए काबिल कबूल नहीं
ಮಾತರಂ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಸೈದ್ಧಾಂತಿಕವಾಗಿ ಮುಸ್ಲಿಂ ಸಮುದಾಯದ ಪರವೇ ಇದ್ದು ಕೇಂದ್ರ ರಾಜ್ಯಗಳ ನಡುವೆ ಹೊಸ ಸಂಘರ್ಷ ಶುರುವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಂದೇ ಮಾತರಂ ಗೀತೆ 150 ವರ್ಷದ ಹಿನ್ನೆಲೆ ಈ ವಂದೇ ಮಾತರಂ ಗೀತೆಯನ್ನ ಕಡ್ಡಾಯ ಮಾಡುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿದೆ. ಇದನ್ನ ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿ 150 ವರ್ಷ ಆಯಿತು. ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟಕ್ಕಾಗಿ ಏಕತೆಯ ಸಂದೇಶವನ್ನ ರವಾನೆ ಮಾಡೋದಕ್ಕೆ, ದೇಶವಾಸಿಗಳಲ್ಲಿ ಕಿಚ್ಚು ಹಚ್ಚೋದಕ್ಕೆ, ಸ್ವತಂತ್ರದ ವಿಚಾರವಾಗಿ ಜಾಗೃತಿಯನ್ನ ಮೂಡಿಸೋದಕ್ಕೆ ರಚನೆಯಾಗಿದ್ದೇ ಈ ವಂದೇ ಮಾತರಂ ಗೀತೆ. ವಂದೇ ಮಾತರಂ ಗೀತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ವಿವಾದಗಳು ಬರಲ್ಲ, ನಾವು ಹಾಡಲ್ಲ ಅಂತ ಯಾರು ಹೇಳೋದೂ ಇಲ್ಲ. 1875ರಲ್ಲಿ ವಂದೇ ಮಾತರಂ ಗೀತೆ ರಚನೆಯಾಗುತ್ತೆ. ಸ್ವಾತಂತ್ರ್ಯದ ಜಾಗೃತಿ ಮೂಡಿಸಿದ್ದು ಇದೇ ವಂದೇ ಮಾತರಂ. ವಂದೇ ಮಾತರಂಗೆ ಮುಸ್ಲಿಂ ಲೀಗ್, ಜಿನ್ನಾ ಆಗ ವಿರೋಧವನ್ನ ವ್ಯಕ್ತಪಡಿಸಿದರು. ಇಸ್ಲಾಂ ಧರ್ಮಕ್ಕೆ ವಿರುದ್ಧ ಅಂತ ಜಿನ್ನಾ ಆರೋಪವನ್ನ ಮಾಡಿದರು. 1923ರ ಕಾಕಿನಾಡ ಅಧಿವೇಶನದಲ್ಲಿ ಈ ವಿರೋಧದ ನಡುವೆಯೂ ಕೂಡ ವಂದೇ ಮಾತರಂ ಗೀತೆಯನ್ನ ಹಾಡುವ ಕೆಲಸ ಆಯಿತು. ವಿಷ್ಣು ದಿಗಂಬರ್ ಪಲುಸ್ಕರ್ ಅವರಿಂದ ವಂದೇ ಮಾತರಂ ಹಾಡನ್ನ ಹಾಡ್ತಾರೆ. ಮುಸ್ಲಿಮರ ವಿರೋಧದ ನಡುವೆಯೂ ಕೂಡ ಪಲುಸ್ಕರ್ ಈ ಹಾಡನ್ನ ಧೈರ್ಯದಿಂದ ಹಾಡ್ತಾರೆ. ವಂದೇ ಮಾತರಂ ಬಗ್ಗೆ 1937ರಲ್ಲಿ ನೇತಾಜಿಯವರಿಗೆ ನೆಹರು ಅವರು ಒಂದು ಪತ್ರವನ್ನು ಬರೀತಾರೆ. ಮುಸ್ಲಿಮರ ಭಾವನೆಗೆ ಧಕ್ಕೆ ತರುವಂಥದ್ದು ಮತ್ತು ಭಾಷೆ ಕ್ಲಿಷ್ಟವಾಗಿದೆ ಅಂತ ಆ ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾರೆ. ಸೊ ವಂದೇ ಮಾತರಂನ ಕೆಲವು ಸಾಲುಗಳಿಗೆ ಈ ಪತ್ರದಿಂದಾಗಿ ಕತ್ತರಿ ಹಾಕುವಂತಹ ಕೆಲಸ ಆಗುತ್ತೆ. ವಂದೇ ಮಾತರಂ ಯಾಕೆ ಕೆಲವರಿಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ? ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪಡೆಯೋದಕ್ಕೆ ಜಾಗೃತಿ ಮೂಡಿಸುವ ಸಂದರ್ಭದಲ್ಲಿ ಈಗ ಏನು ಈ ಮೌಲ್ವಿಗಳು ವಿರೋಧ ಮಾಡ್ತಾ ಇದ್ದಾರಲ್ಲ, ಆಗ ಆ ಮೌಲ್ವಿಗಳು, ಆ ಮುಸ್ಲಿಂ ಸಮುದಾಯದವರು ವಂದೇ ಮಾತರಂ ಗೀತೆಯನ್ನ ಹಾಡಿದರು. ಉಳಿದವರು ವಂದೇ ಮಾತರಂ ಗೀತೆಯನ್ನ ಏಕತೆಯಿಂದ ಹಾಡಿದ್ದ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಬಂತು. ಆಗ ಬೇಕಾದಂತಹ ವಂದೇ ಮಾತರಂ ಈಗ ಯಾಕೆ ಇವರಿಗೆ ಬೇಕಾಗ್ತಾ ಇಲ್ಲ? ವಂದೇ ಮಾತರಂ ಗೀತೆಯಲ್ಲಿ ಅಂಥದ್ದು ಇವರಿಗೆ ಕಸಿವಿಸಿ ಆಗುವಂಥದ್ದೇನಿದೆ? ಭಾರತ ಮಾತೆ ಅಂತ ನಾವು ಪೂಜೆ ಮಾಡ್ತೀವಿ. ಆ ಭಾರತ ಮಾತೆಯನ್ನ ಹಾಡಿ ಹೊಗಳುವಂತ, ನಮಸ್ಕರಿಸುವಂತ ಒಂದು ವಿಶೇಷವಾದಂತಹ ವಂದೇ ಮಾತರಂ ಗೀತೆ, ಅದನ್ನು ಹಾಡಿದರಾಯ್ತು. ಆದರೆ ವಂದೇ ಮಾತರಂ ಯಾವುದೇ ಕಾರಣಕ್ಕೂ ಹಾಡಲ್ಲ ಅಂತ ಇವರು ಹೇಳುವಂಥದ್ದು ಈಗ ಕಡ್ಡಾಯ ಆಗಿದೆ, ಹಾಡಲೇಬೇಕು ಅನ್ನುವಂಥ ನಿಯಮಗಳನ್ನು ಹೇಳುವ ಮೂಲಕ ಇಂಥವರಿಗೆ ಟಾಂಗ್ ಕೊಡುವಂಥ ಕೆಲಸ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲೂ ಬದಲಾವಣೆಯ ಗಾಳಿ ಬೀಸಿದೆ. ಚುನಾವಣೆಯಲ್ಲಿ ಜಮಾತ್ ಮೈತ್ರಿಕೂಟವನ್ನ ಸೋಲಿಸಿದ ತಾರಿಕ್ ರೆಹಮಾನ್ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಭಾರತದೊಂದಿಗೆ ಹೊಸ ಬಾಂಧವ್ಯ ವೃದ್ಧಿಯ ಕನಸನ್ನ ಬಿತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಬದಲಾವಣೆಯ ಸುಂಟರಗಾಳಿ. ಬಿಎನ್ಪಿ ಅಬ್ಬರಕ್ಕೆ ಜಮಾತ್ ಮೈತ್ರಿ ಒಡೇಸ್. ರಾಜಕೀಯ ಅರಾಜಕತೆ, ಮುಸ್ಲಿಂ ಮೂಲಭೂತ ಹಳ್ಳ ಹಿಡಿದ ಆರ್ಥಿಕತೆಯಿಂದ ದಿವಾಳಿಯಾಗಿದ್ದ ಬಾಂಗ್ಲಾದೇಶದಲ್ಲಿ ಹೊಸ ರಾಜಕೀಯ ಶಕೆ ಆರಂಭವಾಗಿದೆ. ಚುನಾವಣಾ ಅಕ್ರಮಗಳು, ಹಿಂದೂಗಳ ನರಮೇಧದ ನಡುವೆಯೂ ಬಾಂಗ್ಲಾದೇಶದಲ್ಲಿ ನಡೆದ ಸಂಸತ್ ಚುನಾವಣೆಯಲ್ಲಿ ತಾರಿಕ್ ರೆಹಮಾನ್ ನೇತೃತ್ವದ ಬಿಎನ್ಪಿ ದಿಗ್ವಿಜಯವನ್ನು ಸಾಧಿಸಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಬೇಗಂ ಖಲೀದಾ ಜಿಯಾರ್ ಪುತ್ರ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಮುಂದಿನ ಪ್ರಧಾನಿಯಾಗುವುದು ಶತಸಿದ್ಧವಾಗಿದೆ. 300 ಸದಸ್ಯ ಬಲದ ಸಂಸತ್ತಿನಲ್ಲಿ ಬಿಎನ್ಪಿ 212 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಜಮಾತ್ ಇ ಇಸ್ಲಾಮಿ ನೇತೃತ್ವದ 11 ಪಕ್ಷಗಳ ಮೈತ್ರಿಕೂಟ 70 ಸ್ಥಾನಗಳಿಗೆ ಕುಸಿದು ಹೋಗಿದೆ. 35 ವರ್ಷಗಳ ಬಳಿಕ ಬಾಂಗ್ಲಾಗೆ ಪುರುಷ ಪ್ರಧಾನಿ. ಸುಮಾರು 20 ವರ್ಷಗಳ ನಂತರ ಬಿಎನ್ಪಿ ದೇಶದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೆ. ಇನ್ನು 35 ವರ್ಷಗಳ ಈ ದೇಶದಲ್ಲಿ ಪುರುಷ ಪ್ರಧಾನಿ ಪಟ್ಟಕ್ಕೇರ್ತಾ ಇರುವುದು ಮತ್ತೊಂದು ಇತಿಹಾಸ.
ಕಾಜಿ ಜಾಫರ್ ಅಹಮದ್ 1988ರಲ್ಲಿ ಪ್ರಧಾನಿಯಾಗಿದ್ದು ಬಿಟ್ರೆ ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾರದ್ದೇ ದರ್ಬಾರ್ ನಡೆದಿತ್ತು. ತಾರಿಕ್ ರೆಹಮಾನ್ಗೆ ಪ್ರಧಾನಿ ಮೋದಿ ಅಭಿನಂದನೆ. ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಪ್ರಧಾನಿ ಮೋದಿಯೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸಂಸತ್ತಿನ ಚುನಾವಣೆಯಲ್ಲಿ ಬಿಎನ್ಪಿಯನ್ನ ಅದ್ಭುತ ಗೆಲುವಿನತ್ತ ಮುನ್ನಡೆಸಿದ್ದಕ್ಕಾಗಿ ತಾರಿಕ್ ರೆಹಮಾನ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಾಂಗ್ಲಾದೇಶದ 13ನೇ ಸಂಸತ್ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದ ಬಳಿಕ ಯಾವುದೇ ಮೆರವಣಿಗೆ ಆಚರಣೆಗಳನ್ನು ನಡೆಸಬಾರದೆಂದು ಬಿಎನ್ಪಿ ನಿರ್ಧಾರ ಮಾಡಿದೆ. ಶುಕ್ರವಾರದ ಪ್ರಾರ್ಥನೆಯ ನಂತರ ದೇಶದಾದ್ಯಂತ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನಾ ಸಭೆಗಳನ್ನು ನಡೆಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ಹೊಸ ಶಕೆ ಆರಂಭ ಆಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತು ಅನ್ನೋದನ್ನ ಯಾರು ಮರ್ತಿಲ್ಲ. ಆ ರೀತಿ ದೌರ್ಜನ್ಯ ಎಸಗಿದವರ ವಿರುದ್ಧ ಇವತ್ತು ಬಾಂಗ್ಲಾದೇಶದಲ್ಲಿ ಮತ ಚಲಾವಣೆ ಮಾಡಿ ಪ್ರಚಂಡ ಬಹುಮತದೊಂದಿಗೆ ಈಗ ಹೊಸ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಈ ರೀತಿ ಆಗ್ತಾ ಇದ್ದಂತೆ ಈಗ ಬಾಂಗ್ಲಾದೊಂದಿಗೆ ಸ್ನೇಹ ವೃದ್ಧಿಗೆ ಮೋದಿ ಪ್ಲಾನ್ ಮಾಡಿದ್ದಾರೆ. ಬಿಎನ್ಪಿ ಗೆಲ್ತಾ ಇದ್ದಂತೆ ಫಸ್ಟ್ ಟ್ವೀಟ್ ಮಾಡಿದ್ದೇ ಪ್ರಧಾನಿ ಮೋದಿ ಅವರು. ಹಲವು ತಿಂಗಳ ಹಿಂದೆಯೇ ಈ ಮಾತುಕತೆ ನಡೆದಿತ್ತು. ಲಂಡನ್ನಲ್ಲೇ ಭೂಮಿಕೆ ರೆಡಿ ಮಾಡಿದ್ದರು ಪ್ರಧಾನಿ ಮೋದಿ ಅವರು. ಲಂಡನ್ನಲ್ಲೇ ರೆಹಮಾನ್ ಅವರನ್ನ ಭೇಟಿ ಮಾಡಿತ್ತು ತಂಡ. ಹೈ ಕಮಿಷನರ್ ವಿಕ್ರಮ್ ದೊರೈಸ್ವಾಮಿ ಟೀಮ್ನಿಂದ ಇವರ ಭೇಟಿಯಾಗಿತ್ತು. ರೆಹಮಾನ್ ಮೂಲಕ ಬಾಂಧವ್ಯ ವೃದ್ಧಿಗೆ ರಣತಂತ್ರ ರೂಪಿಸುವಂತಹ ಕೆಲಸ. ತಾರಿಕ್ ತಾಯಿ ಖಲೀದಾ ಜಿಯಾ ಮರಣದ ಸಂದರ್ಭದಲ್ಲಿ ಸಂಬಂಧ ಗಟ್ಟಿ ಮಾಡಿಕೊಳ್ಳುವ ಕೆಲಸ ಆಯಿತು. ವಿದೇಶಾಂಗ ಸಚಿವ ಜೈಶಂಕರ್ ಮೂಲಕ ಮಾತುಕತೆ ಕೂಡ ನಡೀತು. ಭೂಮಿಕೆ ರೆಡಿಯಾಗಿದ್ದು ಈಗ ಯಶಸ್ವಿ ಕೂಡ ಆಗಿದೆ. ಈಗ ನಿರೀಕ್ಷೆ ಏನಂತಂದ್ರೆ ಬಾಂಗ್ಲಾದೇಶದ ಜೊತೆಗೆ ಮತ್ತೆ ಅದೇ ರೀತಿ ಮೊದಲಿನ ಸಂಬಂಧ. ಬಹಳ ಮುಖ್ಯವಾದಂಥ ವಿಚಾರ, ಅಲ್ಲಿನ ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಆಗಲೇಬೇಕಾಗಿದೆ. ಬಾಂಗ್ಲಾದೇಶದ ಪ್ರತಿ ಹಿಂದೂಗಳ ರಕ್ಷಣೆಯನ್ನ ಮಾಡುವಂಥ ಕೆಲಸ ಈ ಹೊಸ ಸರ್ಕಾರದಿಂದ ಆಗಲಿ. ಇನ್ನು ನೆಕ್ಸ್ಟ್, ಕರೂರು ಕಾಲ್ ತುಳಿತದ ಬಳಿಕ ಮರೆಯಲ್ಲೇ ರಾಜಕೀಯ ದಾಳು ಉರುಳಿಸ್ತಾ ಇದ್ದ ನಟ ವಿಜಯ್ ಇವತ್ತು ಸೇಲಂನಲ್ಲಿ ಅಬ್ಬರಿಸಿದರು. ಡಿಎಂಕೆ ಎಐಎಡಿಎಂಕೆ ವಿರುದ್ಧ ವಾಕ್ ಪ್ರಹಾರವನ್ನ ಮಾಡಿದ ತಳಪತಿ, ನಾನು ರಾಜಕೀಯಕ್ಕೆ ಬಂದಿದ್ದೇ ತಪ್ಪಾ ಅನ್ನೋ ಮೂಲಕ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಗೆ ಇನ್ನೂ ಮುಹೂರ್ತ ನಿಗದಿಯಾಗಿಲ್ಲ. ಅದಾಗಲೇ ತಮಿಳುನಾಡಿನಲ್ಲಿ ರಾಜಕೀಯ ಅಖಾಡ ರಂಗೇರಿದೆ. ದ್ರಾವಿಡ ಪಕ್ಷಗಳ ನಡುವಿನ ಕದನಕ್ಕೆ ಈ ಬಾರಿ ಇಳೆಯ ತಳಪತಿ ವಿಜಯ್ ರಂಗ ಪ್ರವೇಶಿಸಿದ್ದು ಸೇಲಂನಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಸೇಲಂನಲ್ಲಿ ವಿಜಯ್ ಮೆಗಾ ಚುನಾವಣಾ ರ್ಯಾಲಿ. ರಾಜಕೀಯಕ್ಕೆ ಬಂದಿದ್ದೇ ತಪ್ಪ, ಡಿಎಂಕೆಗೆ ಡಿಚ್ಚಿ. ಅಬ್ಬರ ಎಲ್ಲೂ ನೋಡಿದ್ರು ನಟ ವಿಜಯ್ ಅಭಿಮಾನಿಗಳದ್ದೇ ಅಬ್ಬರ. ಇಳೆಯ ತಳಪತಿಯ ದರ್ಶನಕ್ಕಾಗಿ ಬಿರು ಬಿಸಿಲಿನಲ್ಲೂ ಸಾಲುಗಟ್ಟಿ ನಿಂತ ಜನರು, ಅದರಲ್ಲೂ ಜೆನ್ಜಿ ಯುವಕರದ್ದೇ ಹೆಚ್ಚು ಕ್ರೌಡ್. ಸಾಗರದಂತೆ ಹಬ್ಬಿರೋ ಈ ಕೆಂಪು ಹಳದಿ ಬಣ್ಣದ ಸೇನೆ ನೋಡಿದಿರಲ್ಲ. ಇದು ಟಿವಿಕೆ ಸಂಸ್ಥಾಪಕ ವಿಜಯ್ ನೋಡಲು ಬಂದಿರೋ ಅಭಿಮಾನಿಗಳ ಸಾಗರ. ಕರೂರು ಕಾಲ್ತುಳಿತದ ಘಟನೆ ಬಳಿಕ ಮನೆಯಲ್ಲೇ ಕುಳಿತು ರಾಜಕೀಯ ಚದುರಂಗವಾಡುತ್ತಿದ್ದ ವಿಜಯ್ ಇಂದು ಅಖಾಡಕ್ಕಿಳಿದಿದ್ರು. ಸೇಲಂನಲ್ಲಿ ಬೃಹತ್ ರಾಜಕೀಯ ಸಮಾವೇಶ ಮಾಡಿದ್ರು. ಬಹಿರಂಗ ಸಮಾವೇಶದಲ್ಲಿ ಆಡಳಿತಾರೂಢ ಡಿಎಂಕೆ ವಿರುದ್ಧ ಕಿಡಿಕಾರಿದ ವಿಜಯ್, ನನಗೆ ರ್ಯಾಲಿ ಮಾಡಲು ಅವಕಾಶ ಕೊಡ್ತಿಲ್ಲ, ನೂರಾರು ಕಂಡೀಷನ್ಗಳನ್ನು ಹಾಕಿ ನನ್ನನ್ನು ಕಟ್ಟಿಹಾಕಲು ಪ್ರಯತ್ನಿಸುತ್ತಿದ್ದಾರೆ, ನಾನು ರಾಜಕೀಯಕ್ಕೆ ಬಂದಿದ್ದೇ ತಪ್ಪ ಎಂದು ಪ್ರಶ್ನೆ ಮಾಡಿದ್ದಾರೆ. இன்னைக்கு இந்த விஜய் உங்ககிட்ட ஓட்டு கேட்டு மட்டுமே வரல, உங்ககிட்ட நீதி கேட்டும் வந்திருக்கிற. ஆக்சுவலா உங்களுக்காக நீதி கேட்கறதுக்காக தான் நான் அரசியலுக்கே வந்தேன். ஆனா இன்னைக்கு நான் உங்ககிட்ட நீதி கேட்கறதுக்காக வந்திருக்கிறேன்.
இந்த விஜய் என்னங்க தப்பு பண்ணா? தன்னை நேசிச்ச தன்னுடைய மக்களுக்காக அரசியலுக்கு வந்தா அது ஒரு தப்பா? ಹೃದಯಾಘಾತದಿಂದ ವಿಜಯ್ ಅಭಿಮಾನಿ ಸಾವು. ವಿಜಯ್ ಸಮಾವೇಶದಲ್ಲಿ ಭಾಗಿಯಾಗಲು ಮಹಾರಾಷ್ಟ್ರದಿಂದ ಸೇಲಂಗೆ ಬಂದಿದ್ದ ಅಭಿಮಾನಿಯೊಬ್ಬರು ಮೃತಪಟ್ಟಿದ್ದಾರೆ. ದಶಕಗಳ ಕಾಲ ರಾಷ್ಟ್ರಪತಿ ಭವನದ ಬಳಿ ಸೌತ್ ಬ್ಲಾಕ್ನಲ್ಲಿದ್ದಂಥ ಪ್ರಧಾನಮಂತ್ರಿ ಕಚೇರಿ ಇದೀಗ ಸೇವಾ ತೀರ್ಥಕ್ಕೆ ಶಿಫ್ಟ್ ಆಗಿದೆ. ಇವತ್ತು ಹೊಸ ಕಚೇರಿ, ಹೊಸ ಯುಗಕ್ಕೆ ಮೋದಿಯವರು ಸಾಕ್ಷಿ ಆಗಿದ್ದಾರೆ. ಹಾಗಾದರೆ ಸೇವಾ ತೀರ್ಥದ ವಿಶೇಷತೆ ಏನು? ಕಚೇರಿಗೆ ಕೊಟ್ಟಂಥ ಡಿಜಿಟಲ್ ಟಚ್ ಏನು, ಯಾವ ರೀತಿ ಇದೆ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಪ್ರಧಾನಿ ನೂತನ ಕಚೇರಿ ಸೇವಾ ತೀರ್ಥ ಲೋಕಾರ್ಪಣೆ. 8 ದಶಕಗಳ ಬಳಿಕ ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾ. ಬರೋಬ್ಬರಿ 8 ದಶಕದ ಬದಲಾವಣೆ. ಸೌತ್ ಬ್ಲಾಕ್ ಟು ಸೆಂಟ್ರಲ್ ವಿಸ್ತಾಗೆ ಪ್ರಧಾನಿ ಕಚೇರಿ ಶಿಫ್ಟ್. ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸೆಂಟ್ರಲ್ ವಿಸ್ತಾ ಯೋಜನೆ ಭಾಗವಾಗಿ ನಿರ್ಮಿಸಿರುವ ಸೇವಾ ತೀರ್ಥ ಭವನ ಇವತ್ತು ಉದ್ಘಾಟನೆಯಾಗಿದೆ. ಸೆಂಟ್ರಲ್ ವಿಸ್ತಾ ಯೋಜನೆಯ ಅಡಿ ವಿವಿಧ ಸಚಿವಾಲಯಗಳ ಕಾರ್ಯನಿರ್ವಹಣೆಗೆ ಸೇವಾ ತೀರ್ಥ ಹಾಗೂ ಕರ್ತವ್ಯ ಭವನ ನಿರ್ಮಿಸಲಾಗಿದೆ. ಸೇವಾ ತೀರ್ಥದಲ್ಲಿ ಏನೇನಿದೆ? ಪ್ರಧಾನಮಂತ್ರಿಗಳ ನೂತನ ಕಚೇರಿಯಲ್ಲಿ ಪ್ರಧಾನಿ ಸಚಿವಾಲಯ, ಸಭಾಂಗಣ, ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕಚೇರಿ, ಸಂಪುಟ ಸಚಿವಾಲಯ ಇರಲಿವೆ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಆಧುನಿಕ ಕಾರ್ಯಶೈಲಿಗೆ ಪೂರಕವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸೇವಾ ತೀರ್ಥದಲ್ಲಿ ಅಂತಾರಾಷ್ಟ್ರೀಯ ನಿಯೋಗ, ಉನ್ನತ ಮಟ್ಟದ ಚರ್ಚೆ ಆಯೋಜನೆ ಮಾಡೋದಕ್ಕೆ ಸಮ್ಮೇಳನ ಸಭಾಂಗಣ ಇಂಡಿಯಾ ಹೌಸ್ ಸಹ ಇದೆ. ಹೊಸ ಸಂಕೀರ್ಣಗಳು, ಡಿಜಿಟಲ್ ಸಂಯೋಜಿತ ಕಚೇರಿಗಳು, ಸುಧಾರಿತ ಡಿಜಿಟಲ್ ಮೂಲಸೌಕರ್ಯವು ಈ ಆಡಳಿತ ಮತ್ತು ಪಾರದರ್ಶಕ ಆಡಳಿತವನ್ನು ಬೆಂಬಲಿಸಿದೆ. ನಾಗರಿಕೋ ದೇವೋಭವ ಧ್ಯೇಯವಾಕ್ಯ. ಭಾರತದ ಆಡಳಿತ ಕ್ಷೇತ್ರದಲ್ಲಿ ಇದು ಪರಿವರ್ತನಾತ್ಮಕ ಮೈಲಿಗಲ್ಲು ಅಂತ ಕೇಂದ್ರ ಸರ್ಕಾರ ಬಣ್ಣಿಸಿದೆ. ಈ ಕ್ಷಣವನ್ನ ಸಾಕ್ಷಿಯಾಗಿಸೋದಕ್ಕೆ ಪ್ರಧಾನಿ ಮೋದಿ ₹100 ಸ್ಮರಣಾರ್ಥ ನಾಣ್ಯವನ್ನ ಬಿಡುಗಡೆ ಮಾಡಿದ್ದಾರೆ. ಸೇವಾ ತೀರ್ಥದ ಗೋಡೆಯ ಮೇಲೆ ನಾಗರಿಕೋ ದೇವೋಭವ ಅನ್ನೋ ಧ್ಯೇಯವಾಕ್ಯವನ್ನ ಬರೆಯಲಾಗಿದೆ. साउथ ब्लॉक और नॉर्थ ब्लॉक जैसी इमारतें जहां ब्रिटिश हुकूमत की सोच को लागू करने के लिए बनी थी, वहीं आज मैं गर्व के साथ कह सकता हूं कि सेवा तीर्थ और कर्तव्य भवन जैसे नए परिसर भारत की जनता की आकांक्षाओं को पूरा करने के लिए बने हैं. ಒಟ್ಟಾರೆ ಹೊಸ ಕಚೇರಿ, ಹೊಸ ಯುಗ ಅಂತ ಬಣ್ಣಿಸಲಾಗಿದ್ದು ಡಿಜಿಟಲ್ ಯುಗಕ್ಕೆ ಸೇವಾ ತೀರ್ಥ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH